ಚಳಿಗಾಲದಲ್ಲಿ ಬಿಸಿ ಬಿಸಿ ರಸಂ ಒಂಥರ ಖುಷಿ ಕೊಡತ್ತೆ. ಇದನ್ನ ಹಾಗೆ ಕುಡಿಬಹುದು, ಇಲ್ಲ ಅಂತಂದ್ರೆ ಅನ್ನದ ಜೊತೆ ಕೂಡ ತಿನ್ಬೋದು. ಸೊ ಇದನ್ನ ಮಾಡಕ್ಕೆ ಟೊಮ್ಯಾಟೊನ ಫಸ್ಟ್ ಬೇಯಿಸ್ಕೊಂತಾ ಇದೀನಿ. ಇದು ಬೇಯೋ ತನಕ ನಾವು ಪೌಡರ್ನ ಮಾಡ್ಕೊಂಡ್ಬಿಡೋಣ. ಒಂದು ಪ್ಯಾನ್ ಅಲ್ಲಿ ಧನಿಯಾ, ಕಾಳ್ಮೆಣಸು, ಜೀರಿಗೆ, ಬೆಳ್ಳುಳ್ಳಿನ ಒಂದ್ 2 ನಿಮಿಷ ಫ್ರೈ ಮಾಡ್ಕೊಂಡು ಪೌಡರ್ ಮಾಡ್ಕೊಬೇಕಾಗತ್ತೆ. ಹಾಗೆ ಟೊಮ್ಯಾಟೊ ಕೂಡ ಬೆಂದಿದೆ. ಇದನ್ನ ಸಿಪ್ಪೆ ತೆಗೆದು ಮ್ಯಾಶ್ ಮಾಡ್ಕೊಂಡು ಇದಕ್ಕೆ ನೆನ್ನೆ ಹುಣಸೆ ರಸ ಮಾಡ್ಕೊಂಡಿದ್ದ ರಸಂ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನೆನ್ನೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ. ರಸಂನ ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟೇ ಚೆನ್ನಾಗಿ ರುಚಿ ಬರುತ್ತೆ. ಇದಕ್ಕೆ ಒಗ್ಗರಣೆಗೋಸ್ಕರ ಎಣ್ಣೆ, ಸಾಸಿವೆ, ಹಿಂಗು, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕಿ ಕುದಿತಿರೋ ಟೊಮೆಟೊ ರಸಂಗೆ ಒಗ್ಗರಣೆ ಕೊಟ್ರೆ ಆಹಾ ಏನ್ ರುಚಿ ಅಂತೀರಾ. ತುಂಬಾನೇ ರುಚಿಕರವಾದ ಟೊಮೆಟೊ ರಸಂ ರೆಡಿ ಆಯ್ತು. ಇದನ್ನ ಬಿಸಿ ಬಿಸಿ ಅನ್ನ ಜೊತೆ ತಿನ್ನೋದು ಮಜಾನೇ ಬೇರೆ. ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.